ನೀ ಅಕ್ಕ ಮದ್ವೆ ಮಂಟಪದಿಂದ ಯಾಕೆ ಓಡೋದ್ಲು? ಅವಳನ್ನ ಓಡ್ಸ್ಕೊಂಡ್ ಹೋಗಿದ್ ಯಾರು ಅನ್ನೋ ಅಸ್ಲಿ ಸತ್ಯ ಇವತ್ತು ಗೊತ್ತಾಗ್ಲೇಬೇಕು. ಇದೆಲ್ಲ ಆಗೋದಿಕ್ಕೆ ಕಾರಣ ಆ ವೇದಿಕೆ ಮೇಲೆ ನಿಂತಿದನಲ್ಲ ಅವ್ನ್ ಕಳ್ಳಾಟ, ನನ್ ಅಕ್ಕನ್ ಜೀವನ ಎರಡಕ್ಕೂ ಡೈರೆಕ್ಟ್ ಕನೆಕ್ಷನ್ ಇದೆ. ಹೇಳು ಅನಿಕೆ, ಯಾಕೆ ಮೂಕ್ ಪ್ರಾಣಿ ತರ ನಿಂತಿದ್ಯಾ? ನನ್ನ ಅಕ್ಕಂಗೆ ಪ್ರೀತಿ ಮಾತುಗಳನ್ನ ಆಡಿ ಉಂಗುರ ತೊಡ್ಸಿ ಮದ್ವೆ ಆಗ್ತೀನಿ ಅಂತ ಹೇಳಿದ್ದು ಯಾವಾಗ ಅಂತ ನೆನ್ಪಿದ್ಯಾ ಇಲ್ಲ ಮರ್ತು ಹೋಗಿದ್ಯಾ? ಗೌರಿ ಅವ್ರೆ, ಏನ್ ಮಾತಾಡ್ತಾ ಇದ್ದೀರಾ? ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್? ನಿಮ್ಮ ಅಕ್ಕಂಗ್ ನಾನೇನಕ್ಕೆ ಉಂಗುರ ತೊಡಸ್ಲಿ? ನಾನೊಬ್ಬ ಪ್ರೆಸ್ಟೀಜಿಯಸ್ ಫ್ಯಾಮಿಲಿ ಹುಡುಗ. ಇವತ್ತು ಒಳ್ಳೆ ಮನೆತನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಾ ಇದೀನಿ ಅಂತ ಹೊಟ್ಟೆ ಕಿಚ್ಚು ನಿಮ್ಗೆ. ಅದಕ್ಕೆ ಮದ್ವೆ ಹಾಳು ಮಾಡ್ಬೇಕು ಅಂತ ಬೇಕಂತಾನೆ ನಿಮ್ ಅಕ್ಕನ್ ಕರ್ಕೊಂಡ್ ಬಂದು ಡ್ರಾಮಾ ಮಾಡ್ತಾ ಇದ್ದೀರಾ? ಇದಕ್ಕೆಲ್ಲ ಎಷ್ಟು ದುಡ್ಡು ತಗೊಂಡಿದ್ದೀರಾ ನೀವು? ನಾಟಕ ಯಾರು ಮಾಡ್ತಿದ್ದಾರೆ ಅಂತ ಇನ್ ಸ್ವಲ್ಪ ಹೊತ್ತಲ್ಲಿ ಇಡೀ ಜಗತ್ತಿಗೆ ಗೊತ್ತಾಗತ್ತೆ ಮಿಸ್ಟರ್ ಅನಿಕೇತ್. ಚಂಚಲ, ಮೊದ್ಲು ಎಲ್ರೂ ಆವೇಶ ಕಡಿಮೆ ಮಾಡ್ಕೊಳ್ಳಿ. ಈ ರೀತಿ ಕಿರ್ಚಾಡಿದ್ರೆ ಸತ್ಯ ಹೊರಗ್ ಬೀಳಲ್ಲ. ಇದು ನಮ್ಮ ಮನೆತನದ ಗೌರವದ ಪ್ರಶ್ನೆ ಮಾತ್ರ ಅಲ್ಲ, ಇಬ್ರು ಹೆಣ್ಮಕ್ಳ ಭವಿಷ್ಯಕ್ಕೆ ಸಂಬಂಧಪಟ್ಟ ವಿಷಯ ಇದೆ. ಈಗ ಗೌರಿ ಅದೇನು ದೊಡ್ಡ ಸಾಕ್ಷ್ಯ ತಗೊಂಡ್ ಬಂದಿದ್ದಾಳೆ ಅನ್ಸುತ್ತೆ. ಮೊದಲು ಅವಳು ಏನ್ ಹೇಳ್ತಾಳೆ ಅಂತ ಪೂರ್ತಿ ಕೇಳೋಣ. ಅಲ್ಲಿವರೆಗೂ ಯಾರು ಮಾತಾಡ್ಬೇಡಿ, ಸುಮ್ನೆ ಇರಿ. ಹೌದು, ಶಾರದಾ ಹೇಳ್ತಾರೆ ಸರಿಯಾಗಿದೆ. ಇಲ್ಲಿ ನಮ್ಮ ಪ್ರತಿಷ್ಠೆಗಿಂತ ನ್ಯಾಯ ಮುಖ್ಯ. ಗೌರಿ ಏನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ನಾವೇ ಕೊಡೋಣ. ಆದ್ರೆ ಅವಳ ಬಾಯಿಗೆ ಬೀಗ ಹಾಕೋದು ಸರಿಯಲ್ಲ. ಹೇಳಮ್ಮ ಗೌರಿ, ಏನಾಯ್ತು? ಅಮ್ಮ, ಅಪ್ಪಾಜಿ, ನಿಮಗ್ ಏನಾಗಿದೆ? ಆಲ್ರೆಡಿ ನಾವು ತಾಂಬೂಲ ಬದಲಾಯಿಸ್ಕೊಂಡಾಯ್ತು. ಎಂಟೈರ್ ಪ್ರೆಸ್ ಇಸ್ ಹಿಯರ್. ಇಂಥ ಟೈಮಲ್ಲಿ ಯಾರೋ ಬೀದಿಯಲ್ಲಿ ಹೋಗೋ ಹುಡುಗಿ ನನ್ ಮಗನ ಕ್ರಿಮಿನಲ್ ತರ ಟ್ರೀಟ್ ಮಾಡ್ತಾ ಇದ್ರೆ ನೀವು ಅವಳನ್ನ ಸಪೋರ್ಟ್ ಮಾಡ್ತಾ ಇದೀರಲ್ಲ ಅಪ್ಪಾಜಿ. such a shame. It's an insult to our family. Just stop it, ಚಂಚಲ. ನಿನಗೆ ನಿನ್ ಮಗನ್ ಇಮೇಜ್, ನಿನ್ ಪ್ರೆಸ್ಟೀಜ್ ಇಂಪಾರ್ಟೆಂಟ್ ಆಗಿರ್ಬೋದು, ಆದ್ರೆ ರೈಟ್ ನಾವ್ ನನಗೆ ಸತ್ಯ ತಿಳ್ಕೊಳ್ಳೋದೇ ಇಂಪಾರ್ಟೆಂಟ್. ಯಾಕೆಂದ್ರೆ ಅಲ್ಲಿ ನಿಂತಿರೋದು ನನ್ನ ಮಗಳು ವೈಷ್ಣವಿ. ಅಂಡ್ ದಿಸ್ ಇಸ್ ಆಲ್ ಅಬೌಟ್ ಹರ್ ಹೋಲ್ ಲೈಫ್. ಗೌರಿ, ಯು ಡೋಂಟ್ ವರಿ ಅಬೌಟ್ ಎನಿವನ್. ಧೈರ್ಯವಾಗಿ ಹೇಳು, ವಾಟ್ಸ್ ದ ಟ್ರೂತ್? ಈಗ ಸತ್ಯ ಹೇಳ್ಬೇಕಾದ್ರದು ನಾನಲ್ಲ ಮೇಡಮ್. ನನ್ ಕಣ್ಣೆದುರೆ ಈ ಪಾಪಿ ಬಲೆಗ್ ಬಿದ್ದು ಜೀವನನೇ ಕಳ್ಕೊಂಡು ಮೋಸ ಹೋಗಿರೋ ನನ್ನ ಅಕ್ಕ. ನೀನ್ ಏನು ಹೆದರ್ಕೋಬೇಡ. ದಿನ ಒಳಗೆ ಅತ್ತು ಸತ್ತು ನರ್ಕ ಅನ್ಭವಿಸಿದ್ದು ಸಾಕು. ಆ ವೇದಿಕೆ ಮೇಲೆ ಇದಾನಲ್ಲ, ಅವನು ಏನೇನ್ ಮೋಸ ಮಾಡ್ದ, ಏನೇನ್ ನಡೀತು ಅಂತ ಎಲ್ರ ಮುಂದೆ ಬಾಯ್ಬಿಟ್ಟು ಹೇಳು. ಸಾರಿ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಆ ಮಂಟಪದಲ್ಲಿ ನಿಮ್ ಕೈ ತಾಳಿ ಕಟ್ಸ್ಕೊಡಕ್ಕಾಗಿಲ್ಲ. ನನ್ನ ಇಷ್ಟದಿಂದ ಓಡೋಗಿ ಅಲ್ಲಿಂದ ಓಡಿಸ್ಕೊಂಡು ಹೋಗಿದೆ ಯಾರಿಗೆ? ಈ ಕತ್ಕರೆ ನನ್ನ ಪ್ರೀತಿ ಬಲೆಯಲ್ಲಿ ಬೀಳ್ಸಿ ಹಾರುದ ಮಾತುಗಳನ್ನಾಡಿ ನನ್ನ ಮಂಟಪದಿಂದ ಕರ್ಕೊಂಡು ಹೋಗಿದ್ವಿ. ನೀರಿ ಬದುಕಿನ ಹಾಳು ಮಾಡ್ಬಿಟ್ಟ. ಅನಿಕೇತ್, ಅವ್ಳು ಹೇಳ್ತಿರೋದ್ ನಿಜಾನ? ವಾಟ್ ಇಸ್ ದಿಸ್? ನಮ್ ಎಂಗೇಜ್ಮೆಂಟ್ ದಿನ ಇದರ ಒಂದು ಆರೋಪ ಬರ್ತಿದೆ ಅಂದ್ರೆ ಏನಿದ್ರ ಅರ್ಥ? ಇಲ್ಲ ವೈಷ್ಣವಿ, ಎಲ್ಲ ನಂಬೇಡ. ಸುಳ್ಳು, ಶುದ್ಧ ಸುಳ್ಳು. ಡೋಂಟ್ ಬಿಲೀವರ್. ವೈಷ್ಣವಿ, ಇವಳು ಯಾರೋ ದಾಡಿ ಹೋಗೋಳು, ಕ್ಯಾರೆಕ್ಟರ್ ಇಲ್ದವಳು. ದುಡ್ಡುಗೋಸ್ಕರ ಸುಳ್ಳು ಕತೆ ಕಟ್ಕೊಂಡ್ ಬಂದಿದ್ದಾಳೆ. ಪ್ಲೀಸ್ ಇವ್ನ ನಂಬೇಡ. ಅನಿಕೇತ್, ಒಬ್ಬ ಹೆಣ್ಮಗಳು ಇಷ್ಟೊಂದ್ ಜನರು ಮುಂದೆ ಕ್ಯಾಮ್ರಾ ಮುಂದೆ ಬಂದ್ ನಿಂತ್ಕೊಂಡು ಇವನ್ ಜೊತೆ ನಾನು ಓಡ್ ಹೋಗಿದ್ದೆ ಅಂತ ತನ್ ಮರ್ಯಾದೆ ತಾನೇ ಕಳ್ಕೊಂಡು ಸುಳ್ಳು ಹೇಳ್ತಾಳ? ಕಣ್ಣಲ್ಲಿರೋ ಕಣ್ಣೀರು ಸುಳ್ಳ ಅನಿಕೇತ್? ವೈಷ್ಣವಿ, ಪ್ಲೀಸ್ ಬಿಲೀವ್ ಮೀ. ಇವ್ರಿಡೀ ಕುಟುಂಬನೇ ಹೀಗೆ. ಮಿಡಲ್ ಕ್ಲಾಸ್ ಜನರದು ಇದೇ ಕೆಲಸ. ಸಿಕ್ಕ ಶ್ರೀಮಂತರನ್ನ ಒಳ್ಳೆ ಮನೆತನ ಟಾರ್ಗೆಟ್ ಮಾಡೋದು, ಸುಳ್ಳು ಹೇಳಿ ಬ್ಲಾಕ್ ಮೇಲ್ ಮಾಡೋದು. ಇದೇ ತರ ಮೋಸ ಮಾಡ್ಕೊಂಡ್ ಬದುಕೋ ಚೀಪ್ ಅಂಡ್ ಥರ್ಡ್ ಕ್ಲಾಸ್ ಜನ ಇವರು. ಜಸ್ಟ್ ಶಟ್ ಯೋರ್ ಮೌತ್. ಇನ್ನೊಂದ್ಸಲ ನನ್ ಕುಟುಂಬದ ಬಗ್ಗೆ, ನನ್ನ ಅಪ್ಪ ಅಮ್ಮನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಇದೇ ಮಂಟಪದಲ್ಲಿ ನಿನ್ ನಾಲ್ಗೆನ ಸೀಲ್ ಬಿಡ್ತೀನಿ. ಹುಷಾರ್. ನಿನ್ ಈ ನಾಟಕ ಕಳ್ಳಾಟದ ಇತಿಹಾಸ ಇವತ್ತಿಗೆ ಮುಗೀತು. ನಿಂಗ್ ಎಷ್ಟೇ ಪ್ರಯತ್ನ ಪಟ್ರು ಬಚಾವಾಗಕ್ ಚಾನ್ಸೇ ಇಲ್ಲ. ಅದಕ್ಕೆ ನೋಡು, ಒಂದೇ ಒಂದ್ಸಲ ನನ್ ಮುಖ ಸರಿಯಾಗಿ ನೋಡು. ಹೋಟ್ಲಲ್ಲಿ ಬೇಡ್ಕೊಂಡೆ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ನಿನ್ನ ಬಿಟ್ಟಿರಕ್ ಆಗಲ್ಲ. ನಿಮ್ ಮನೆಯವ್ರ ಹತ್ರ ಇರೋ ವಿಷಯನೆಲ್ಲ ಹೇಳ್ಬಿಟ್ಟು ನನ್ನ ಮದ್ವೆ ಆಗು ಅಂತ ಕೇಳ್ಕೊಂಡೆ. ಅಸలు ಏನು ಟೆನ್ಷನ್ ಇದೆ, ಆಫೀಸಲ್ಲಿ ಪ್ರಾಬ್ಲಮ್ ಇದೆ, ನಾಳೆ ಹೇಳ್ತೀನಿ ನಾಳೆ ಹೇಳ್ತೀನಿ ಅಂತ ತಪ್ಪಿಸ್ಕೊಂಡೆ ಹೋಗ್ತಿದ್ದೆ. ದೇ ಗೌರಿ ನನ್ನ ಹೋಟೆಲ್ ಹುಡ್ಕೊಂಡ್ ಬಂದಾಗ ನನ್ನ ತಪ್ಪಿಸ್ಕೊಳಕ್ ಹೇಳ್ದೆ. ಅಲ್ಲೊಬ್ಳನ್ನ ಒಟ್ಟಿಯಾಗಿ ರೋಡಲ್ಲಿ ಬಿಟ್ಟು ಹೋದೆ. ಮುತ್ತಿಂದ ಇಲ್ಲಿವರೆಗೂ ಒಂದೇ ಸುಳ್ಳು ಹೇಳ್ಕೊಂಡ್ ಬಂದೆ. ಇವಾಗ ಇಷ್ಟ ಹೊಡ್ಕೊಂತ ಇದ್ಯಾ? ನೀವು ಯಾವ ಮಾನ ನೋವು ತಡ್ಕೊಳಕ್ ಆಗದೆ ನಿನ್ ಬಣ್ಣ ಬಯನ್ ಮಾಡಕ್ ಇಲ್ಲಿವರೆಗೂ ಬರ್ಬೇಕಾಗ್ ಬಂತು. ನಾನೇನಾದ್ರು ಇಲ್ಲಿವರೆಗೂ ಬಂದಿಲ್ಲ ಅಂದಿದ್ರೆ ಜೀವನ ಹಾಳು ಮಾಡ್ದಾಗೆ ಆ ಮುಗ್ಧ ಹುಡುಗಿ ಜೀವನ ಸರ್ವನಾಶ ಮಾಡ್ಬಿಡ್ತಿದ್ದಲ್ಲ ಪಾಪಿ. ಅಲ್ಲಮ್ಮ ಮೋನಿಕಾ, ಮದ್ವೆಗ್ ಮುಂಚೆನೆ ಇವನು ಮೋಸ್ಕಾರ ಅಂತ ನೀನ್ ಗೊತ್ತಿತ್ತಲ್ವಾ? ಗೊತ್ತಾದ್ಮೇಲೆ ಯಾಕೆ ಸುಮ್ನೆ ಇದ್ದೆ? ನಮ್ ಮನೆಗ್ ಮುಂದೆ ಸತ್ಯ ಹೇಳ್ಬೋದಾಗಿತ್ತಲ್ವಾ? ನಾವು ನಿಮಗೆ ನ್ಯಾಯ ಕೊಡಿಸ್ತಾ ಇದ್ದಲ್ಲಮ್ಮ. ಆದ್ರೆ ಎಷ್ಟು ನೆಂಟ್ರೆಸ್ಟು, ಸ್ನೇಹಿತರು, ಬಂಧುಗಳು ಎಲ್ಲಾ ಬಂದಿದ್ದಾರೆ. ಅವ್ರ ಮುಂದೆ, ಮೀಡಿಯಾದವ್ರ ಮುಂದೆ ಬಂದು ಈ ರೀತಿ ಹೇಳಿದ್ರೆ ನಮ್ ಮಾನ ಮರ್ಯಾದೆ ಎಲ್ಲ ಏನಾಗ್ಬೇಕು? ಅಪ್ಪಾಜಿ, ನೀವು ಕೂಡ ಇವ್ರು ಮಾಡ್ತಾ ಇರೋ ಡ್ರಾಮಾ ಅಲ್ಲ ನಿಜ ಅಂತ ನಂಬ್ತಾ ಇದ್ದೀರಾ? ಮೀಡಿಯಾ ಮುಂದೆ ಹೀಗೆಲ್ಲ ಮಾತಾಡಿದ್ರೆ ನಮ್ ಮರ್ಯಾದೆ ಏನಾಗಲ್ಲ? ಈಗಾಗ್ಲೇ ಮರ್ಯಾದೆ ಎಲ್ರ ಮುಂದೆ ಲೈವ್ ಆಗಿ ಹಾಳಾಗೋಗಿದೆ. ಇಷ್ಟಾದ್ಮೇಲೂ ಮರ್ಯಾದೆ ಬಗ್ಗೆ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಕೊನೆ ಪಕ್ಷ ಈಗ್ಲಾದ್ರೂ ನಿನ್ ಮಗನ ಅಸ್ಲಿ ಮುಖ ಏನು ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ. ಇಷ್ಟು ದಿನ ಎಲ್ರು ಮುಂದೆ ಸತ್ಯ ಮುಚ್ಚಿಟ್ಟಿದ್ದು ಸಾಕು. ನನ್ ಪ್ರಾಣ ಸ್ನೇಹಿತೆ ಅರುಂಧತಿ ನನ್ನನ್ನ ನಂಬ್ಕೊಂಡು ಅವ್ರ ಮಗಳನ್ನ ನಮ್ಮನೆ ಸೊಸೆಯಾಗಿ ಕಳ್ಸೋದಕ್ಕೆ ಒಪ್ಕೊಂಡಿದ್ದಾರೆ. ಅಂತ ನನ್ನ ಸ್ನೇಹಿತೆಗೆ ನನ್ನಿಂದಾಗ್ಲಿ ನಮ್ ಮನೆಯವರಿಂದಾಗ್ಲಿ ಯಾವ ಅನ್ಯಾಯನೂ ಆಗ್ಬಾರ್ದು ಮಾವ. ಹೌದು ಮಾವ, ಅಕ್ಕ ಹೇಳ್ತಿರೋದು 100% ಸತ್ಯ. ಈ ಹಂತದಲ್ಲಿ ಸತ್ಯ ಏನು ಅಂತ ಪೂರ್ತಿಯಾಗಿ ಗೊತ್ತಾಗ್ಲೇಬೇಕು. ಮೋನಿಕಾ, ನೀನ್ ಇನ್ಯಾರಿಗೂ ಹೆದರ್ಬೇಡಮ್ಮ. ಆ ಚಂಚಲ ಏನಾದ್ರು ಮಾಡ್ತಾಳೆ ಅನ್ನೋ ಭಯ ಇದ್ರೆ ಬಿಟ್ಬಿಡು. ಧೈರ್ಯವಾಗಿ ಏನ್ ನಡೆದಿದೆ ಅದನ್ನ ಹೇಳು. ಇಲ್ಲಿ ಸುಳ್ಳು ಹೇಳಿ ಮೋಸ ಮಾಡೋ ಪಾಪಿಗಳಿಗೆ ಮಾತ್ರ ಸಮಸ್ಯೆ ಹೊರತು ನಿಜ ಹೇಳೋರ್ಗೆ ಯಾವುದೇ ಅಪಾಯ ಬರೋದಿಲ್ಲ.
ಹೇಳು ಮೋನಿಕಾ, ಧೈರ್ಯವಾಗಿ ಹೇಳು. ಮೋನಿಕಾ, ಅನಿಕೇತ್ ನಿನ್ನ ಹೇಗ್ ಮ್ಯಾನಿಪುಲೇಟ್ ಮಾಡ್ದ? ಅವತ್ ಆಕ್ಚುಲಿ ಕಲ್ಯಾಣ್ ಮಂಟಪಲ್ ಏನಾಯ್ತು ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಇವ್ನು ನಿನ್ನ ಅಲ್ಲಿಂದ ಹೇಗೆ ಎಸ್ಕೇಪ್ ಮಾಡ್ಕೊಂಡು ಕರ್ಕೊಂಡೋದ? ಕರೆಕ್ಟ್ ಆಗಿ ಹೇಳು, ಇವಳು ಹೇಳ್ತಿರೋದು ನಿಜಾನಾ? ಸತ್ಯ ವಿವೇಕ್, ಈ ಅನಿಕ್ ಒಂದ್ ಪ್ರೀತಿ ಮಾತ್ಕಳಿಂದ ನನ್ನನ್ನ ಪೂರ್ತಿಯಾಗಿ ಬ್ಲೈಂಡ್ ಮಾಡ್ಬಿಟ್ಟಿದ್ದ. ಸೀದಾ ಫೋನ್ ಮಾಡಿ ಸೌಂದರ್ಯನ ಹೋಗ್ಲಿ ಆಕಾಶಕ್ಕೆ ಏರಿಸ್ತಾ ಇದ್ದ. ವಿವೇಕ್ ಇದ್ದ ನಾನೇ ನಿನಗ್ ಬೆಸ್ಟ್ ಚಾಯ್ಸು, ನಿನ್ನ ಚೆನ್ನಾಗ್ ನೋಡ್ಕೊಳಲ್ಲ, ನಾನಾದ್ರೆ ನಿನ್ನ ಮಹಾರಾಣಿ ತರ ನೋಡ್ಕೋತೀನಿ ಅಂತ ನನಗ್ ಬ್ರೈನ್ ವಾಶ್ ಮಾಡಿ ತಲೆ ಕೆಡಿಸ್ತಾ ಇದ್ದ. ನಿನ್ ಜೊತೆ ಮದ್ವೆ ಆಗಕ್ ಮುಂಚೆನೆ ನಾವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ನಾನ್ ಕೇಳ್ಕೊಂಡೆ. ಶೂನ್ಯ ಕೊನೆ ನಿಮಿಷದವರೆಗೂ ಸ್ಕೆಚ್ ಹಾಕಿ ನನ್ನ ಕಲ್ಯಾಣ ಮಂಟಪದಿಂದ ಕರ್ಕೊಂಡ್ ಹೋಗ್ಬಿಟ್ಟ. ಆಮೇಲೆ ಸೀದಾ ನನ್ನ ಕರ್ಕೊಂಡ್ ಹೋಗಿ ತನಗ್ ಪರಿಚಯ ಇರೋ ಹೋಟೆಲ್ ರೂಮ್ ಅಲ್ಲಿ ನನ್ನ ನಿಲ್ಸಿದ್ದ. ಆದ್ರೆ ಇವಾಗ ವಿಷಯ ಗೊತ್ತಾಗಿದೆ ಅಂತ ಯಾವಾಗ ಇವನಿಗೆ ಗೊತ್ತಾಯ್ತು, ಇವನಿಗೆ ಕಾಲ್ ಮಾಡಿ ಅಲ್ಲಿಂದ ಓಡೋಗು ಅಂತ ನನ್ನ ಅಲ್ಲಿಂದ ಕಳಿಸ್ಬಿಟ್ಟ. ಇವನ್ ಮಾತ್ ಕೇಳಿ 2 ದಿವಸ ಊಟ ನಿದ್ದೆ ಏನು ಇಲ್ದೆ ಕುದೆಸ ಇಲ್ದೆ ಹೊಡ್ತಾನ ದೇವಸ್ಥಾನದಲ್ಲಿ ಮುತ್ಕೊಂಡಿದ್ದೆ. ಆಮೇಲೆ ಇವನೇ ಬಂದು ನನ್ನ ಮನೆಗ್ ಹೋಗು ಅಂದ. ಅವತ್ತಿಂದ ನನ್ ಮದ್ವೆ ಮಾಡ್ಕೊ ಅಂತ ಪದೇ ಪದೇ ಕೇಳ್ತಾನೆ ಇದ್ದೆ. ಅನ್ಸಿ ಇವಳು ಸ್ಲಿಪ್ ಆಫೀಸ್ ಟೆನ್ಷನ್ ಅಂತ ಮುಂದೂಡ್ತಾನೆ ಬಂದ. ನಾನೇಲ್ ಒತ್ತಾಯ ಮಾಡೋ ಅಂತ ಹೇಳಿದ್ರೆ ಮೊನ್ನೆ ತಾನೆ ಮೋನಿಕಾ ನಮ್ ಪ್ರೀತಿನ ನಮ್ ಮನೇಲಿ ಯಾರು ಹೋಗ್ತಾ ಇಲ್ಲ, ನನ್ನ ಮರ್ತು ಬಿಡೋದೇ ಒಳ್ಳೇದು ಅಂತ ಸ್ಟ್ರೇಟ್ ಆಗಿ ಹೇಳಿ ನನ್ನ ಅನ್ಯಾಯ ಮಾಡಕ್ ನೋಡ್ದ. ಇವತ್ತಿ ಶ್ರೀಮಂತ ಹುಡುಗಿನ ಮದ್ವೆ ಆಗೋದಕ್ಕೆ ಇಡೀ ಬದುಕನ್ನ ಕಸಬ್ ಬುಟ್ಟಿಗೆ ಎಸೆದಕ್ ನೋಡ್ತಾ ಇದ್ದಾನೆ ವಿವೇಕ್ ಇವನು. ಅವತ್ ತಾಳಿ ಶಾಸ್ತ್ರ ದಿನ ಇಬ್ರು ಕ್ಯಾಫೆಗ್ ಬಂದಾಗ ನಾನು ಇವನು ಸಿಕ್ಕಾಕೊಂಡ್ವಿ. ಆದ್ರೆ ಇವ್ನು ನನ್ನ ಓಡೋಗು ಅಂದ. ನಾನ್ ಓಡೋದೆ. ಹಾಗಾದ್ರೆ ಇವನು ಅಲ್ಲೇ ನಿಂತು ಸುಳ್ಳು ಹೇಳ್ದ, ನಿಮ್ಮನ್ನೆಲ್ಲ ನಂಬಿಸ್ದ. ಜಸ್ಟ್ ಶಟ್ ಅಪ್ ಮೋನಿಕಾ, ಸಾಕ್ ನಿಲ್ಸು ನೀನ್ ಡ್ರಾಮಾನ. ಯಾವನ್ ಜೊತೆ ಓಡೋಗಿ ಎಲ್ಲೆಲ್ಲೋ ತಿರ್ಗಾಡಿ ಎಲ್ಲೂ ಇರೋ ಗತಿ ಇಲ್ದೆ ಮುಂದೆ ಬದುಕೋದಕ್ಕೆ ದೊಡ್ಡ ಪ್ಲಾನ್ ಮಾಡ್ಕೊಂಡ್ ಬಂದಿದ್ಯಾ? ವಾಟ್ ಡು ಯು ಥಿಂಕ್ ಆಫ್ ಯುವರ್ ಸೆಲ್ಫ್? ದೊಡ್ಡ ಬ್ಲೇಮ್ ಮಾಡ್ತಿದ್ದೀರಲ್ಲ ನನ್ ಮೇಲೆ. ನೀವ್ ಹೇಳ್ತಿರೋದನ್ನ ಸತ್ಯ ಅಂತ ಪ್ರೂವ್ ಮಾಡಕ್ಕೆ ಒಂದೇ ಒಂದು ಸಾಕ್ಷಿ ಇದೆ ನಿಮ್ಮ ಹತ್ರ, ಒಂದೇ ಒಂದು ಸಾಲಿಡ್ ಪ್ರೂಫ್ ಇದೆ, ತೋರ್ಸು ನೋಡೋಣ. ಅಯ್ಯೋ ಅಷ್ಟೇ ತಾನೇ, ಸಾಕ್ಷಿ ಇಲ್ಲೇ ಇದೆ. ಇಷ್ಟು ಜನರ ಮುಂದೆ ನೀನ್ ಸಲೀಸಾಗಿ ಸುಳ್ಳು ಹೇಳಿ ಜಾರ್ಕೋತಿ ಅಂತ ನನಗ್ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ನಾನ್ ಇವತ್ತು ಬರೀ ಮಾತಾಡಕ್ ಬಂದಿಲ್ಲ, CCTV ಸಾಕ್ಷಿ ಸಮೇತ ಬಂದಿದ್ದೀವಿ. ಲುಕ್ ಎಟ್ ದಿಸ್. ಈಗೇನ್ ಹೇಳ್ತೀಯ ಅನಿಕೇತ್? ಎಲ್ರು ನೋಡಿದ್ರು ತಾನೆ? ಇಂತ ಪಾಪಿ ಜೊತೆ ನನ್ ಅಕ್ಕನ್ ಬದುಕು ನಡೆಯೋದ್ ಬೇಡ ಅಂತ ನಾನು ಸುಮ್ನಿದ್ದೆ. ಆದ್ರೆ ನಿನ್ ಜೊತೆ ಬದುಕ್ಬೇಕಾದ ಸಂದರ್ಭ ಬಂದ್ಬಿಟ್ಟಿದೆ. ಅಕ್ಕ, ನಂಗಂತೂ ಹೇಳಕ್ ಆಗ್ತಿಲ್ಲ, ಅದೇನು ಅಂತ ನೀನೇ ಹೇಳು. ಇವ್ನ್ ಮಾಡಿದ ಪಾಪದ ಕೆಲ್ಸದ ಬಗ್ಗೆ ಜನರ ಮುಂದೆ, ಮೀಡಿಯಾ ಮುಂದೆ ಎಲ್ಲ ಹೇಳೋದಕ್ಕೆ ನಮ್ಗೂ ಅಸಹ್ಯ ಆಗ್ತಿದೆ, ನಾಚಿಕೆ ಆಗ್ತಿದೆ. ಆದ್ರೆ ಹೇಳಲೇಬೇಕು, ಈ ಅನಿಕೇತ್ ಮಾಡಿದ ಮೋಸದಿಂದ ನಮ್ಮ ಅಮ್ಮ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಅಣ್ಣ, ದಯವಿಟ್ಟು ಇವಾಗ್ಲಾದ್ರೆ ಅರ್ಥ ಮಾಡ್ಕೋಣ. ಆದ್ ವಿಚಾರದಲ್ಲಿ ಅದ್ಗೆ ತಪ್ಪು ಇಲ್ವೇ ಇಲ್ಲ. ಈ ಅನಿಕೇತ್ ಮೋನಿಕಾನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೋಬೇಕು ಅಂತ ನಾವ್ ಇಷ್ಟು ದಿನ ಸಾಕಷ್ಟು ಪ್ರಯತ್ನ ಪಟ್ವಿ. ಆದ್ರೆ ಇವ್ರು ಪ್ರತಿ ಸಲ ಸಿಕ್ಕಾಗ್ಲು ಏನೋ ಒಂದ್ ಸುಳ್ಳು ಹೇಳಿ ತಪ್ಪಿಸ್ಕೊಂತಿದ್ದ. ತಪ್ಪು ಮಾಡಿದ್ದು ಇವ್ರಿಬ್ರು ಅಣ್ಣ, ಅತ್ಗೆ ಅಲ್ಲ. ವಿವೇಕ್, ಗೌರಿನ ಇಷ್ಟ ದಿನ ದೂರ ಇಟ್ಟಿದ್ದೆ ಅಲ್ವಾ? ಇವಾಗ ಗೊತ್ತಾಯ್ತಾ ಗೌರಿದೇನು ತಪ್ಪಿಲ್ಲ ಅಂತ? ವಿವೇಕ್ ಪ್ಲೀಸ್ ಬಿಲೀವ್ ಮಿ ವಿವೇಕ್, ನಾನ್ ಯಾವ್ದೇ ತಪ್ಪು ಮಾಡಿಲ್ಲ. ಜಸ್ಟ್ ಲುಕ್ ಎಟ್ ಮೀ. ಇವರೆಲ್ಲ ಸೇರಿ ನನ್ ವಿರುದ್ಧ ದೊಡ್ಡ ಸಂಚು ಮಾಡ್ತಿದ್ದಾರೆ. ಮಿಡಲ್ ಕ್ಲಾಸ್ ಜನ ನನ್ನ ಇಮೇಜ್ ನ ಡ್ಯಾಮೇಜ್ ಮಾಡ್ತಿದ್ದಾರೆ. ನೆಂತಿ ಗೌರಿನ ಇದನ್ನೆಲ್ಲ ಪ್ಲಾನ್ ಮಾಡಿ ಮಾಡಿಸ್ತಿರೋದು ವಿವೇಕ್. ಶಿ ಇಸ್ ದ ಮಾಸ್ಟರ್ ಮೈಂಡ್. ನನ್ನ ನಂಬು ಪ್ಲೀಸ್ ವಿವೇಕ್. ಇದೆಲ್ಲ ಫೇಕ್ ವಿಡಿಯೋ, ಇದೆಲ್ಲ ಇವರೇ ಮಾಡ್ತಿರೋದು ವಿವೇಕ್. ಎಷ್ಟೋ ನಂಬಿದ್ದೆ ನಿನ್ನ, ತಮ್ಮಂಗಿಂತ ಹಚ್ಕೊಂಡಿದ್ದೆ, ಫ್ರೆಂಡ್ ಗಿಂತ ನಂಬಿದ್ನಲ್ಲೋ. ನನ್ ಪಕ್ಕದಲ್ಲೇ ಕೂತು ನನ್ ತಟ್ಟೆಲ್ಲ ತಿಂದು ನನ್ ಇಡೀ ಮನೆಗೆ ನನ್ ಸಂಸಾರಕ್ಕೆ ಕೊಳ್ಳಿಟ್ಟಿದ್ಯ. ನಿನ್ ಬುದ್ಧಿ ಈ ಮಟ್ಟಿಗೆ ಇಳಿಯುತ್ತೆ ಅಂತ ನನ್ ಕನ್ಸನ್ನ ನೋಡಿರಲಿಲ್ಲ. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನೀನ್ ಆಟ ಆಡ್ಬೇಕಾದ್ರೆ ನನ್ ವಸ್ತು, ನನ್ ಟಾಯ್ಸ್, ನನ್ ಬಟ್ಟೆ ಪ್ರತಿ ಒಂದು ಬೇಕು ಅಂತ ಹಠ ಹಿಡಿದು ಹತ್ತು ಕೂರ್ತಾ ಇದ್ದೆ. ಸರಿ ದೇಹ ಅಲ್ವಾ ಅಂತ ನಾನು ಏನು ಮಾತಾಡ್ದೆ ಬಿಟ್ಕೊಡ್ತಾ ಇದ್ದೆ. ಬಿಟ್ಕೊಡ್ತೀನಿ ಅಂತ ಗೊತ್ತಾಗಿ ನಾನ್ ಮದ್ವೆ ಆಗೋ ಹುಡುಗಿನ ಆರಿಸ್ಕೊಂಡೆ. ಅಟ್ಲೀಸ್ಟ್ ಇವ್ಳಿಗೊಂದ್ ಬದುಕೊಟ್ಯಾ? ಅವಳನ್ನ ಬೀದಿಗೆ ತಂಜಲೋ ನಿನ್ನ. ಇನ್ನೀ ಹೊಡೆದ್ರೆ ಒಂದ್ಸತ್ತ ಅವ್ನು ಸಾಯಿಸಿದ ಪಾಪ ನಿಂಗೆ. ಏ ಚಂಚಲ, ಮಾತಾಡು. ಯಾಕೆ ಮಾತು ಬರ್ತಿಲ್ವಾ? ಅಥವಾ ನಿನ್ ಬಾಯಿಗೆ ಯಾರಾದ್ರೂ ಬೀಗ ಹಾಕಿದಾರ? ನನ್ ಲೆವೆಲ್ ಹೈ ಕ್ಲಾಸು, ನನ್ ಇಮೇಜ್ ಹೈ ಕ್ಲಾಸು ಅಂತ ನಿನ್ ಕಾಲು ನೆಲದ ಮೇಲೆ ನಿಲ್ತಿರ್ಲಿಲ್ಲ? ಬೇರೆಯವ್ರನ್ನೆಲ್ಲ ಮಿಡ್ಲ್ ಕ್ಲಾಸ್ ಅಂತ ಬೈತಿರ್ತಿದ್ಯಲ್ಲ, ಈಗೆಲ್ಲಿಕ್ ಹೋಯ್ತು? ನಿನ್ ಹೈ ಕ್ಲಾಸ್ ಇದಾ ನಿನ್ ಮಗ ಮಾಡಿರೋ ಮಹಾನ್ ಘನ ಕಾರ್ಯ? ಕೂರೋರ್ ಮುಂದೆ ಮನೆ ಮರ್ಯಾದೆನ ಬೀದಿಗೆ ತಂದಿದಿರಲ್ಲ, ಇದ್ ಯಾವ ಸೀಮೆ ಕ್ಲಾಸು? ಮಾತಾಡು ಚಂಚಲ. ನನ್ ಮಗನ್ ಬದುಕನ್ನ ಹಾಳ್ ಮಾಡ್ಬೇಕು ಅಂತ ನಿನ್ ಮಗ ಎಷ್ಟು ದೊಡ್ಡ ಸ್ಕೆಚ್ ಹಾಕೊಂಡಿದ್ದಾನೆ ನೋಡು. ಈ ಬುದ್ಧಿ ನಿನ್ ಮಗನ್ ಎಲ್ಲಿಂದ ಬನ್ಸು? ನನ್ ಮಗನ್ನ ಎಲ್ರು ಮುಂದೆ ವಿಲನ್ ಮಾಡಿ ನಿನ್ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೀನು ಇವನ್ ಜೊತೆ ಸೇರ್ಕೊಂಡಿದ್ಯಲ್ಲ, ಬಾಯ್ ಬಿಟ್ ಹೇಳು. ಅಕ್ಕೆ ಪ್ಲೀಸ್ ಟ್ರಸ್ಟ್ ಮೀ, ನನ್ಗಿದೆಲ್ಲ ಏನೂ ಗೊತ್ತಿಲ್ಲ. ಐ ವಾಸ್ ರಿಯಲಿ ನಾಟ್ ಅವೇರ್ ಆಫ್ ಎನಿ ಆಫ್ ದಿಸ್. ಪ್ಲೀಸ್ ಅಕ್ಕೆ, ಐ ಹ್ಯಾವ್ ಅ ಫೀಲಿಂಗ್ ಇದ್ಯಾರೋ ನಮ್ನ ಮುಗ್ಸಕ್ ಮಾಡಿರೋ ಸಂಚು. ಯಾವ ಸಂಚು? ಯಾರಮ್ಮ ಸಂಚು ಮಾಡಿದವರು? ಆ CCTV ಕ್ಯಾಮ್ರಾ ಸಂಚು ಮಾಡ್ತಾ, ಅಥವಾ ಈ ಮುಗ್ಧ ಹೆಣ್ಣಿನ ಕಣ್ಣೀರ ಸಂಚು ಮಾಡ್ತಾ? ಅಲ್ಲ ಸರಿತಾ, ನಿನ್ ಫ್ಯಾಮಿಲಿ ಹೇಗಿದೆ ಗೊತ್ತಾ? ಹೆಂಡತಿನ ಅರ್ಥ ಮಾಡ್ಕೊಳ್ದೆ ಅಪಾರ್ಥ ಮಾಡ್ಕೊಂಡು ಅವಳನ್ನ ದ್ವೇಷಿಸ್ತಾ ಓಡಾಡ್ತಿರೋ ನಿನ್ ಮಗ ಒಂದ್ ಕಡೆ ಆದ್ರೆ, ಮನೆಗ್ ಬಂದಿರೋ ಸೊಸೆನ ಮನೆ ಮಗಳ ತರ ನೋಡ್ಕೊಳೋದ್ ಬಿಟ್ಟು ಅವನ್ನ ಕೆಲ್ಸದವ್ರ ತರ ಟ್ರೀಟ್ ಮಾಡ್ತಿರೋ ನೀನ್ ಇನ್ನೊಂದ್ ಕಡೆ. ದಯವಿಟ್ಟು ನನಗ್ ಕ್ಷಮಿಸಿ. ನನ್ ಕುಟುಂಬದ ಬಗ್ಗೆ ಕೀಳಾಗ್ ಮಾತಾಡ್ಬೇಡಿ. ಇವ್ರಿಬ್ರಿಂದ ಇಡೀ ದಿನ ಬಂದು ಮನೆತನಕ್ಕೆ ಕಳಂಕ ತರಬೇಡಿ ಮೇಡಮ್.